ಹಲೋ ಫ್ರೆಂಡ್ಸ್, ಹಾಯ್. ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತೊಂದು ಡಿನ್ನರ್ ಆ್ಯಂಡ್ ಬ್ರೇಕ್ಫಾಸ್ಟ್ ಲಂಚ್ ಯಾವುದಕ್ಕಾದ್ರೂ ಓಕೆ ಅನ್ನುವಂಥ ರೈಸ್ ಹೇಳ್ತಾ ಇದ್ದೀನಿ. ಯಾವುದಪ್ಪ ರೈಸು ಅಂದರೆ ಟೊಮೆಟೊ ರೈಸ್, ಇನ್ಸ್ಟೆಂಟ್ ಟೊಮೆಟೊ ರೈಸ್. ಅಂದರೆ ಕುಕ್ಕರ್ಗೆ ಬೇಡ, ಏನು ಬೇಡ, ಮಾಡಿರೋ ರೈಸ್ ಇದ್ದರೆ ಸಾಕು. ಪಟಾಪಟ್ ಅಂತ 10 ನಿಮಿಷದಲ್ಲಿ ಮಾಡಿಬಿಡ್ಬೋದು. ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸು ಇಲ್ಲ, ಜಾಸ್ತಿ ಮಸಾಲೆನೂ ಇಲ್ಲ, ಸಿಂಪಲ್ಲಾಗಿ ಮಾಡಿಬಿಡ್ಬೋದು. ಸೂಪರ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಈ ಚಳಿಗಾಲಕ್ಕಂತೂ ಸೂಪರ್ ಆಗಿರುತ್ತೆ. ಬಿಸಿ ಬಿಸಿಯಾಗಿ ಡಿನ್ನರ್ಗೆ ಆಗಲಿ ಬ್ರೇಕ್ಫಾಸ್ಟ್ಗೆ ಆಗಲಿ ಮಾಡ್ಕೊಂಡು ತಿಂತಾ ಇರ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಕಡಾಯಿ ತಗೊತಾ ಇದ್ದೀನಿ. ಕಡಾಯಿಲಿ ತುಪ್ಪ ಇದ್ದರೆ ತುಪ್ಪ, ಇಲ್ಲದೇ ಇದ್ದರೆ ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನಾನು ಬಟರ್ ಹಾಕ್ತಾ ಇದ್ದೀನಿ. ಒಂದು ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಸಾಸಿವೆ. ಚಕ್ಕೆ ಲವಂಗ ಏಲಕ್ಕಿನ ತುಂಬ ಕಮ್ಮಿ ಹಾಕಿದ್ದೀನಿ ನಾನು. ಆಮೇಲೆ ಜೀರಿಗೆ, ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಅದೇ ರೀತಿ ಒಂದಿಸಳು ಕರ್ಬೇವಿನ ಸೊಪ್ಪು, 1-2 ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಪೌಡ್ರು ಹಾಕ್ತೀವಿ ಇದಕ್ಕೆ. ಅದಕ್ಕೆ 1-2 ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನು. ಹಸಿ ಮೆಣಸಿನ್ಕಾಯಿನ ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು, ಏನೂ ತೊಂದರೆ ಇಲ್ಲ. ಒಂದು ಮೀಡಿಯಮ್ ಸೈಜ್ದು ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು, ಮೀಡಿಯಮ್ ಸೈಜ್ ಇದ್ದರೆ ಓಕೆ, ಜಾಸ್ತಿ ಬೇಕಿಲ್ಲ. ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದೇ ರೀತಿ 1 ಟೀ ಸ್ಪೂನು ಜಿಂಜರ್ ಗಾರ್ಲಿಕ್ ಪೇಸ್ಟು, ನೀವು ಕಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಪೇಸ್ಟ್ ಆದರೂ ಹಾಕ್ಕೋಬೋದು. ರೆಡಿ ಇರೋದು, ಏನೂ ತೊಂದರೆ ಇಲ್ಲ, ಯಾವುದಾದ್ರೂ ಚೆನ್ನಾಗಿರುತ್ತೆ. ಅದೇ ಚಕ್ಕೆ ಲವಂಗನ ನೀವು ಚೂರು ಹಾಕ್ಕೊಂಡ್ರೆ ಸಾಕು, ಜಸ್ಟ್ ಫ್ಲೇವರ್ಗೋಸ್ಕರ. ನೋಡಿ, ಈಗ ಒಂದು 2 ಟೊಮೆಟೊ ಮೀಡಿಯಮ್ ಸೈಜ್ ಇರೋದು, ಸ್ವಲ್ಪ ಟೊಮೆಟೊ ಜಾಸ್ತಿ ಹಾಕೋತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಟೊಮೆಟೊ ರೈಸೇ ಅಲ್ವಾ. ಮೀಡಿಯಮ್ ಸೈಜ್ ಆಗಿರೋದು 2 ಟೊಮೆಟೊ ಹಾಕೋತಾ ಇದ್ದೀನಿ. ಆಮೇಲೆ ಅದರ ಜೊತೆಗೇ ಟೊಮೆಟೊ ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಉಪ್ಪು ಬೇಕೇ ಬೇಕು, ಸಾಲ್ಟು ರುಚಿಗೆ ತಕ್ಕಷ್ಟು, ಆಮೇಲೆ ಅರಿಶಿನ, ಸ್ವಲ್ಪನೇ ಅರಿಶಿನ, ಚಿಲ್ಲಿ ಪೌಡರ್, ಇದು ಖಾರದ್ದು, ಇದು ಕಾಶ್ಮೀರಿ ಚಿಲ್ಲಿ ಪೌಡರ್, ಎರಡೂ ಬೇಕು ಕಲರ್ಗೋಸ್ಕರ. ಇದು ಕಿಚನ್ ಕಿಂಗ್ ಅಂತ, ಗರಂ ಮಸಾಲ, ಟೊಮೆಟೊ ರೈಸ್ ಮಸಾಲ ಏನು ಇಲ್ಲಿ ಉಪಯೋಗಿಸ್ತಾ ಇಲ್ಲ. ಗರಂ ಮಸಾಲ ಬದಲಾಗಿ ನೀವು ಕಿಚನ್ ಕಿಂಗ್ನ ಉಪಯೋಗಿಸಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ತುಂಬ ಸಲ ಇದನ್ನು ಯೂಸ್ ಮಾಡಿದ್ದೀನಿ, ಟೇಸ್ಟ್ ನೋಡಿದ್ದೀನಿ ಕೂಡ, ಚೆನ್ನಾಗಿ ಬರುತ್ತೆ. ಹಾಗೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹಸಿ ಬಟಾಣಿ, ಫ್ರೆಶ್ ಆಗಿರೋ ಬಟಾಣಿ, ಫ್ರೋಝನ್ ಆದರೂ ಓಕೆ, ನೀವು ನಾರ್ಮಲ್ ಫ್ರೆಶ್ ಬಟಾಣಿ ತೊಗೊಂಡ್ರೂ ಓಕೆ, ಚೆನ್ನಾಗಿರುತ್ತೆ. ಟೇಸ್ಟು ಸೂಪರಾಗಿ ಬರುತ್ತೆ, ಕಲರ್ಫುಲ್ಲಾಗಿ ಕಾಣುತ್ತೆ. ಅದಕ್ಕೋಸ್ಕರ, ಟೇಸ್ಟ್ಗೋಸ್ಕರ ಹಾಕೋತಾ ಇರೋದು. ಹಾಗೆ ಇಲ್ಲಿ ಒಂದು ದಪ್ಪ ಟೊಮೆಟೊ ತೊಗೊಂಡು ಪ್ಯೂರಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ನಾನು. ದೊಡ್ಡ ಟೊಮೆಟೊ ಪ್ಯೂರಿ ಮಾಡ್ಕೊಂಡು ಹಾಕೊತಾ ಇದ್ದೀನಿ. ತುಂಬ ಸ್ಮೂತಿಯಾಗಿ ಬರುತ್ತೆ ರೈಸು ಪ್ಯೂರಿ ಹಾಕ್ಕೊಳ್ಳೋದ್ರಿಂದ. ಕಟ್ ಮಾಡಿ ಹಾಕ್ಕೊಳ್ಳೋದು, ಅದು ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಇದು ಪ್ಯೂರಿ ಹಾಕೋದ್ರಿಂದ ಅದರ ಫ್ಲೇವರ್ ಚೆನ್ನಾಗಿ ಮಿಂಗಲ್ ಆಗುತ್ತೆ, ಅಂದರೆ ಅನ್ನದ ಜೊತೆಗೆ ಚೆನ್ನಾಗಿ ಸೇರುತ್ತೆ ಫ್ಲೇವರು. ಇವಾಗ ಸ್ವಲ್ಪ ಪುದೀನ ಹಾಕ್ಬಿಡೋಣ. ನೋಡಿ, ಒಂದು ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಪುದೀನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಈ ಚಳಿಗೂ ಅದಕ್ಕೂ ಸಖತ್ತಾಗಿ ಬರುತ್ತೆ ಟೇಸ್ಟು. ಒಂದ್ಸತಿ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು 5 ನಿಮಿಷ ಕುಕ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲೆದು. ಆಮೇಲೆ ನೋಡಿ, ಈ ಸೈಡಲ್ಲಿ ಎಣ್ಣೆ ಬಿಟ್ಕೋಬೇಕು. ಅದು ಪ್ಯೂರಿ ಹಾಕಿದ್ವಲ್ಲ, ಪ್ಯೂರಿ ಚೆನ್ನಾಗಿ ಕುಕ್ ಆಗಬೇಕು, ಹಸಿ ಟೊಮೆಟೊ ಅಲ್ವಾ ಅದು, ಅದಕ್ಕೋಸ್ಕರ. ನೋಡಿ, ಇಷ್ಟು ಚೆನ್ನಾಗಿ ಕುಕ್ ಆಗಿದೆ, ನೋಡೋಕ್ಕೂ ಚೆನ್ನಾಗಿದೆ. ಆಯಿತು, ಇದಕ್ಕೆ ಇನ್ನೇನು ಇಲ್ಲ, ಇಷ್ಟೇ ಹಾಕೋದು, ಇದ್ರ ಮೇಲೆ ಇನ್ನೇನು ಇಲ್ಲ. ರೈಸು ಮಾಡಿಟ್ಕೊಂಡಿದ್ದೆ ನಾನು, 1 ಕಪ್ ರೈಸ್ನ ನಾನು ಬಾಸುಮತಿ ತೊಗೊಂಡಿದ್ದೀನಿ. ನೀವು ಯಾವ ರೈಸ್ ಆದರೂ ಯೂಸ್ ಮಾಡ್ಕೋಬೋದು, ಸೋನಾ ಮಸೂರಿ, ಬಾಸುಮತಿ ಯಾವುದಾದ್ರೂ ಓಕೆ, ಏನೂ ತೊಂದರೆ ಇಲ್ಲ. ನಾನು ಬಾಸುಮತಿ ತೊಗೊಂಡಿದ್ದೀನಿ. ಫಸ್ಟೇ ರೈಸ್ ಮಾಡಿ, ಇದು ರಾತ್ರಿ ಮಿಕ್ಕಿರೋ ಅನ್ನಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ನಾವು ಬಿಸಿ ಅನ್ನನೇ ಮಾಡಿ ಹಾಕ್ಕೊಂತೀವಂದ್ರೂ ಅದಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಮೇಲ್ಗಡೆ ಒಂಚೂರು ಕಸೂರಿ ಮೇಥಿ ಹಾಕ್ಬಿಡಿ, ಘಮಕ್ಕೋಸ್ಕರ, ಬೇರೆ ಏನಿಲ್ಲ, ಚೆನ್ನಾಗಿ ಬರುತ್ತೆ. ನೀವು ಬೇಕಾದರೆ ಮೇಲೇನೂ 1 ಟೀ ಸ್ಪೂನು ತುಪ್ಪ ಹಾಕ್ಕೋಬೋದು, ಸೂಪರಾಗಿರುತ್ತೆ. ಜಾಸ್ತಿ ಏನು ಇದು ಬೇಕಾಗಲ್ಲ ಇದಕ್ಕೆ, ಇಂಗ್ರೀಡಿಯೆಂಟ್ಸು ಜಾಸ್ತಿ ಇಲ್ಲ, ಆಮೇಲೆ ಟೈಮು ಜಾಸ್ತಿ ತೊಗೊಳಲ್ಲ. ಎಲ್ಲ ಮನೇಲಿರೋ ಪದಾರ್ಥನೇ, ಯಾವುದು ತಂದೆ ಮಾಡಬೇಕು ಅನ್ನೋ ಥರ ಏನಿಲ್ಲ. ಡೈಲಿ ಅನ್ನ ಸಾಂಬಾರು ತಿಂದು ಬೇಜಾರಾಗಿರುತ್ತೆ, ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೋಡಿದ್ರಲ್ಲ ಹೇಗಿದೆ ಅಂತ, ಸೂಪರಾಗಿ ಬರುತ್ತೆ. ಟೇಸ್ಟ್ ಮಾತ್ರ ಘಮ್ ಅಂತ ಇರುತ್ತೆ, ಹೆವಿ ಮಸಾಲೆ ಇಲ್ಲ, ಚೆನ್ನಾಗಿ ಬರುತ್ತೆ. ನೀವು ಇದನ್ನು ರಾಯ್ತಾ ಜೊತೆಗೂ ತಿನ್ಬೋದು, ಪ್ಲೇನ್ ಮೊಸರು ಜೊತೆಗೂ ತಿನ್ಬೋದು, ಹಾಗೇನೂ ತಿನ್ಬೋದು, ಸೂಪರಾಗಿರುತ್ತೆ. ನೋಡಿ, ಮೇಲೆ ಒಂದು ಸ್ವಲ್ಪ ಹಸಿ ಕೊತ್ತಂಬರಿ ಸೊಪ್ಪು, ಅದಿಲ್ಲದೆ ಇದ್ದರೆ ನಡೆಯಲ್ಲ, ಚೆನ್ನಾಗೂ ಕಾಣಲ್ಲ. ನೋಡಿದ್ರಲ್ಲ ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಟೊಮೆಟೊ ರೈಸು. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ, ಟ್ರೈ ಮಾಡಿ ಮನೇಲಿ ಒಂದ್ಸಲಿ. ತುಂಬ ಮೆಥಡ್ಗಳಲ್ಲಿ ಇರುತ್ತೆ ಟೊಮೆಟೊ ರೈಸು,
ನಾನು ಈ ಥರ ತೋರಿಸಿದ್ದೀನಿ. ಇದನ್ನೊಂದು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ನಂಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆನಾ? ಬಾಯ್. ಥ್ಯಾಂಕ್ ಯು.